ಇಂದು ಅಕ್ಟೋಬರ್ 1ನೇ ತಾರೀಕು. ಟುಡೇ ಈಸ್ ಅವರ್ಸ್. ಈ ಪುಸ್ತಕದಲ್ಲಿರುವಂತಹ ಈ ಬರಹ ಇದೊಂದು ಅಪೂರ್ವವಾದ ಪ್ರಾರ್ಥನೆ, ದೇವರನ್ನು ಕುರಿತು ಪ್ರಾರ್ಥನೆ. ಬರೆದವರು ಬಹುಶಃ ಈ ಗ್ರಂಥಕರ್ತರು ಶ್ರೀ ಮಾರುಷ್ ಅವರೇ ಇರಬೇಕು. ಮೊದಲು ಇಂಗ್ಲೀಷ್ ಬರಹವನ್ನು ಓದ್ತಾ ಇದ್ದೇನೆ. 3 ನುಡಿಗಳು ಇಲ್ಲಿವೆ. ಇನ್ ಥ್ಯಾಂಕ್ಸ್ ಗಿವಿಂಗ್ ಶಿರೋನಾಮೆ. ಇನ್ ಥ್ಯಾಂಕ್ಸ್ ಗಿವಿಂಗ್ ವಿ ಥ್ಯಾಂಕ್ ಥೀ ಓ ಫಾದರ್ ಫಾರ್ ಆಲ್ ದಟ್ ಈಸ್ ಬ್ರೈಟ್, the gleam of the day and the stars of the night, the flowers of our youth and the fruits of our prime, and the blessings that march down the pathway of time. We thank Thee, O Father, for all that is dear, the sob of the tempest, the flow of the tear, for never in blindness and never in vain Thy mercy permitted a sorrow or pain. We thank Thee, O Father of all, for the power of aiding each other in life's darkest hour, the generous heart and the bountiful hand, and all the soul help that sad souls understand. ವಂಡರ್ಫುಲ್, ವಂಡರ್ಫುಲ್. ಧನ್ಯವಾದಗಳು ಇಲ್ಲಿಹವು, ಧನ್ಯವಾದಗಳು ಇಲ್ಲಿಹವು. ನಾವು ನಿಮಗೆ ಧನ್ಯವಾದ ಅರ್ಪಿಸುತ್ತಿಹೆವು ಓ ದೇವಾ. ಆ ಅಚ್ಚ ಹೊಸ ಹೊಳೆಯುವ ಪ್ರತಿದಿನಕ್ಕಾಗಿ, ರಾತ್ರಿಯಲ್ಲಿ ಮಿನುಗುವ ನಕ್ಷತ್ರಗಳಿಗಾಗಿ, ನಮ್ಮ ತಾರುಣ್ಯದ ಸುಮಸುಂದರ ಬದುಕಿಗಾಗಿ, ಇನ್ನೂ ಹೆಚ್ಚಾಗಿ ನಾವು ನಮ್ಮ ನಡುಗಾಲದಿ ಪಡೆದ ಹಣ್ಣುಗಳಿಗಾಗಿ, ಕಾಲ ಸರಿದಂತೆ ಸಾಗಿದ ಆ ಕೆಳದಾರಿಯಲ್ಲಿ ದೊರೆತ ಅನುಗ್ರಹಕ್ಕಾಗಿ. 2ನೇ ನುಡಿ. ಓ ದೇವಾ, ನಮ್ಮ ಧನ್ಯವಾದಗಳು ನಿಮಗೆ. ಆ ಎಲ್ಲ ಪ್ರೀತಿಗಾಗಿ, ದುಃಖದ ಬಿರುಗಾಳಿಗಳಿಗಾಗಿ, ಆಗ ಸುರಿಸಿದ ಕಣ್ಣು ಹನಿಗಳಿಗಾಗಿ. ಕಾರಣವಿದು, ಕುರುಡನಂತೆ ಸಾಗಿದಾಗ ನಿಷ್ಠುರತೆಗಳಿಂದ ನಿಷ್ಫಲತೆಗಳಿಂದಲೋ ತಮ್ಮ ಆ ದಯವು ಕಾಯಿತೆಮ್ಮನು ಆ ದುಃಖದಲ್ಲಿ, ಆ ನೋವಿನಲ್ಲಿ. 3ನೇ ನುಡಿ. ಓ ದೇವಾ, ನಿನಗೆ ಧನ್ಯವಾದವ ಅರ್ಪಿಸುತ್ತಿಹೆವು. ಓ ಸಮಸ್ತ ದೇವರೇ, ಓ ಸಮಸ್ತರ ದೇವನೇ, ನಮ್ಮ ಬದುಕಿನ ಕಡುತರ ಸಮಯದಲ್ಲಿ ಒಬ್ಬರೊಬ್ಬರು ನೆರವಾಗಿ ನಿಂತಿರುವುದಕ್ಕಾಗಿ. ಅವು ಉದಾತ್ತ ಹೃದಯದವು, ಕೊಡುಗೈಯ ಕೈಚಾಚು. ಎಲ್ಲವನು ಆ ದುಃಖದ ಜೀವಗಳು ಮಾತ್ರ ತಿಳಿಯಬಲ್ಲವೋ ಆ ಆತ್ಮೀಯ ನೆರವನು. ಓ ದೇವಾ, ನಿಮಗೆ ಧನ್ಯವಾದಗಳು ಇಲ್ಲಿಹವು. ಎಷ್ಟೊಂದು ಅಪರೂಪವಾದಂಥ ಹೃದಯದಿಂದ ಹೊರಗೆ ಬೀಳುವಂಥ ನುಡಿಗಳು ಇಲ್ಲುಂಟು. ಎಲ್ಲರಿಗೂ ನಮಸ್ಕಾರ.